50,000 ಬಹುಮಾನ. ಇದರಲ್ಲಿ ಪ್ರಥಮ ಬಹುಮಾನ 15,000 ಮತ್ತು ಒಂದು ಗಿಫ್ಟ್, ದ್ವಿತೀಯ ಬಹುಮಾನ 12,000 ನಗದು ಮತ್ತು ಒಂದು ಗಿಫ್ಟ್, ತೃತೀಯ ಬಹುಮಾನ 9,000 ನಗದು ಮತ್ತೊಂದು ಗಿಫ್ಟ್ ನಿಮಗೆ ನೀಡಲಾಗುತ್ತೆ. ಇನ್ನುಳಿದ 7 ವಿಜೇತರಿಗೆ ತಲಾ 2,000 ನೀಡಲಾಗುವುದು. ಸೀರತ್ ಡೈಲಾಗ್ ಈಸ್ ಫಾರ್ ಎವ್ರಿವನ್. ನೀವು ಯಾವುದೇ ರಿಲಿಜಿಯನ್, ಕಾಸ್ಟ್ ಅಥವಾ ಕಮ್ಯುನಿಟಿಗೆ ಸೇರಿದವರಾಗಿರಲಿ, ಯು ಆರ್ ವೆಲ್ಕಮ್. ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ಬರು ಪಾರ್ಟಿಸಿಪೇಟ್ ಮಾಡಬಹುದು. ಸೀರತ್ ಡೈಲಾಗ್ ಬಸವ ಕಲ್ಯಾಣ್. ಬ್ರಿಂಗ್ ಒನ್ ಪ್ರಾಬ್ಲಮ್, ಲಿವ್ ವಿತ್ ಒನ್ ಪ್ಲಾನ್. ಸ್ಪಾಟ್ ಇಟ್, ಸೀರತ್ ಇಟ್, ಪ್ರೂವ್ ಇಟ್, ಫಿಕ್ಸ್ ಇಟ್. ಮಿತ್ರರೇ, ನಿಮ್ಮ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಸದಾ ವರ್ಷಿಸುತ್ತಿರಲಿ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹುಟ್ಟಿದ ತಿಂಗಳ ಪ್ರಯುಕ್ತ ಜಮಾತೆ ಇಸ್ಲಾಮಿ ಹಿಂದ್ ಬಸವ ಕಲ್ಯಾಣ, SIO, GIO, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್, ಐಟಾ ವತಿಯಿಂದ ಸೀರತ್ ಡೈಲಾಗ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತಾ ಇದೆ. ಮಿತ್ರರೇ, ನೀವು ಒಳ್ಳೆಯ ಸ್ಪೀಕರ್ ಆಗಿರಬೇಕೆಂದೇನಿಲ್ಲ. ನಿಮಗೆ ಬೇಕಾಗಿರುವುದು ಕೇವಲ ಒಂದು ಪ್ರಾಬ್ಲಮ್. ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಯಾವುದೇ ಒಂದು ಸಮಸ್ಯೆ, ಅದು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಆಗಿರಬಹುದು, ಮೆಂಟಲ್ ಸ್ಟ್ರೆಸ್, ಡ್ರಗ್ ಅಬ್ಯೂಸ್, ಗಾರ್ಬೇಜ್, ಪೊಲ್ಯೂಷನ್, ಫ್ಯಾಮಿಲಿ ಕಮ್ಯುನಿಕೇಷನ್, ವುಮೆನ್ ಸೇಫ್ಟಿ, ಪವರ್ಟಿ, ಕಮ್ಯುನಲ್ ಡಿಸ್ಟೆನ್ಸ್, ಅಥವಾ ನೀವು ನಿಮ್ಮ ಸುತ್ತಮುತ್ತ ನೇರವಾಗಿ ಗಮನಿಸಿದ ಬೇರೆ ಯಾವುದಾದರೂ ಸಮಸ್ಯೆ ಆಗಿರಬಹುದು. ನಾವು ಸಾಮಾನ್ಯವಾಗಿ ಹೇಳುತ್ತೇವೆ, ಸಿಸ್ಟಮ್ ಏನಾದರೂ ಮಾಡಬೇಕು, ಗೌರ್ಮೆಂಟ್ ಏನಾದರೂ ಮಾಡಬೇಕು, ಸೊಸೈಟಿ ಬದಲಾಗಬೇಕು. ಆದರೆ ಸೀರತ್ ಡೈಲಾಗ್ ನಿಮ್ಮ ಮುಂದೆ ಒಂದು ವಿಭಿನ್ನ ಪ್ರಶ್ನೆಯನ್ನು ಇಡುತ್ತದೆ. ನಾನು ಏನು ಮಾಡಬಹುದು? ಅದಕ್ಕಾಗಿಯೇ ನಮ್ಮ ಸಿಂಪಲ್ ಐಡಿಯಾ, ಬ್ರಿಂಗ್ ಒನ್ ಪ್ರಾಬ್ಲಮ್, ಲಿವ್ ವಿತ್ ಒನ್ ಪ್ಲ್ಯಾನ್. ಇದು ಸಾಮಾನ್ಯ ಸ್ಪೀಚ್ ಕಾಂಪಿಟೇಷನ್ ಅಲ್ಲ, ಇದು ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಪ್ಲ್ಯಾಟ್ಫಾರ್ಮ್. ನಿಮ್ಮ ಸಂಪೂರ್ಣ ಜರ್ನಿ ಕೇವಲ 4 ಸ್ಟೆಪ್ಸ್. ಸ್ಪಾಟ್ ಇಟ್, ಸೀರತ್ ಇಟ್, ಪ್ರೂವ್ ಇಟ್, ಫಿಕ್ಸ್ ಇಟ್. ಮೊದಲನೇದಾಗಿ ಸ್ಪಾಟ್ ಇಟ್. ನಿಮ್ಮ ಮನೆ, ಸ್ಕೂಲ್, ಕಾಲೇಜ್, ನೈಬರ್ಹುಡ್ ಅಥವಾ ಬಸವ ಕಲ್ಯಾಣದಲ್ಲಿ ನೀವು ಸ್ವತಃ ಗಮನಿಸಿದ ಒಂದು ರಿಯಲ್ ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಬೇಕು. ಪ್ರಾಬ್ಲಮ್ ಏನು? ಅದು ಯಾರನ್ನು ಎಫೆಕ್ಟ್ ಮಾಡ್ತಾ ಇದೆ? ಫ್ಯಾಕ್ಟ್ಸ್, ಎಕ್ಸಾಂಪಲ್ಸ್ ಅಥವಾ ಡಾಟಾ ಮೂಲಕ ಅದು ನಿಜವಾಗಿಯೂ ಸಮಸ್ಯೆ ಎಂಬುದನ್ನು ವಿವರಿಸಿ. ಎರಡನೇದಾಗಿ ಸೀರತ್ ಇಟ್. ಈಗ ನಿಮ್ಮ ಪ್ರಾಬ್ಲಮ್ ಅನ್ನು ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಮತ್ತು ಟೀಚಿಂಗ್ಸ್ ಹಿನ್ನೆಲೆಯಲ್ಲಿ ಎಕ್ಸ್ಪ್ಲೋರ್ ಮಾಡಿ. ಸೀರತ್ ಎಂದರೆ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಲೈಫ್ ಜರ್ನಿ, ಕ್ಯಾರೆಕ್ಟರ್, ಲೀಡರ್ಶಿಪ್, ರಿಲೇಷನ್ಶಿಪ್ಸ್ ಮತ್ತು ಸೋಷಿಯಲ್ ಕಂಡಕ್ಟ್. ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಇದರಲ್ಲಿ ರಿಲಿಜಿಯಸ್ ಬಿಲೀಫ್ ಅನ್ನು ಇಂಪೋಸ್ ಮಾಡುವುದು ಉದ್ದೇಶವಲ್ಲ, ಬದಲಾಗಿ ಅವರ ಜೀವನದಿಂದ ಜಸ್ಟಿಸ್, ಕಂಪ್ಯಾಷನ್, ಹ್ಯೂಮನ್ ಡಿಗ್ನಿಟಿ, ರೆಸ್ಪಾನ್ಸಿಬಿಲಿಟಿ, ಹಾನೆಸ್ಟಿ, ಕೇರ್ ಫಾರ್ ನೈಬರ್ಸ್, ಸರ್ವಿಸ್ ಟು ಹ್ಯುಮ್ಯಾನಿಟಿ, ಪೀಸ್ ಮತ್ತು ಲೀಡರ್ಶಿಪ್ ಮುಂತಾದ ವ್ಯಾಲ್ಯೂಸ್ಗಳಲ್ಲಿ ನಿಮ್ಮ ಪ್ರಾಬ್ಲಮ್ಗೆ ಸಂಬಂಧಿಸಿದ ಒಂದು ಪ್ರಿನ್ಸಿಪಲ್ ಹುಡುಕುವುದು ಉದ್ದೇಶ. ಇಡೀ ಬಯೋಗ್ರಫಿ ಹೇಳಬೇಕಾಗಲಿಲ್ಲ, ಜಸ್ಟ್ ಫೈಂಡ್ ಒನ್ ರಿಲೆವೆಂಟ್ ಪ್ರಿನ್ಸಿಪಲ್. ಮೂರನೇದಾಗಿ ಪ್ರೂವ್ ಇಟ್. ಈಗ ನಮ್ಮ ದೇಶದಲ್ಲಿ ಒಂದು ಎಕ್ಸಾಂಪಲ್ ಹುಡುಕಿ. ಒಬ್ಬ ಇಂಡಿವಿಜುವಲ್, ಸ್ಟೂಡೆಂಟ್ ಗ್ರೂಪ್, NGO, ಇನ್ಸ್ಟಿಟ್ಯೂಷನ್ ಅಥವಾ ಕಮ್ಯುನಿಟಿ ಇದೇ ರೀತಿಯ ಸಮಸ್ಯೆಯ ಮೇಲೆ ಕೆಲಸ ಮಾಡಿರಬಹುದು. ಅವರು ಏನು ಮಾಡಿದರು, ಯಾವ ರಿಸಲ್ಟ್ ಬಂತು, ಅದು ಅವರ ಎಕ್ಸ್ಪೀರಿಯನ್ಸ್ನಿಂದ ನಾವು ಏನು ಕಲಿಯಬಹುದು. ನಾಲ್ಕನೇದಾಗಿ ಫಿಕ್ಸ್ ಇಟ್. ಇದೀಗ ಅತ್ಯಂತ ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ನಿಮ್ಮ ಪ್ಲ್ಯಾನ್ ಏನು? ಅವೇರ್ನೆಸ್ ಬೇಕು, ಗೌರ್ಮೆಂಟ್ ಮಾಡಬೇಕು ಅಥವಾ ಸೊಸೈಟಿ ಬದಲಾಗಬೇಕು ಎಂದು ಹೇಳುವುದಷ್ಟೇ ಸಾಕಾಗುವುದಿಲ್ಲ. ಒಂದು ಕ್ಲಿಯರ್ 7 ದಿನದ, 30 ದಿನದ ಅಥವಾ 90 ದಿನದ ಆ್ಯಕ್ಷನ್ ಪ್ಲ್ಯಾನ್ ನೀಡಬೇಕು. ಏನು ಮಾಡಬೇಕು, ಯಾರು ಮಾಡಬೇಕು, ಯಾವಾಗ ಪ್ರಾರಂಭಿಸಬೇಕು, ರಿಸಲ್ಟನ್ನು ಹೇಗೆ ಮೆಜರ್ ಮಾಡಬೇಕು. ಅಂದರೆ ಜನರು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಬಹುದಾದ ಪ್ಲ್ಯಾನ್ ನಿಮ್ಮದಾಗಿರಬೇಕು ಅಷ್ಟೇ. ಸ್ಪಾಟ್ ಇಟ್, ಸೀರತ್ ಇಟ್, ಪ್ರೂವ್ ಇಟ್, ಫಿಕ್ಸ್ ಇಟ್. 4 ಸ್ಟೆಪ್ಸ್, 10 ಮಿನಿಟ್ಸ್, ದಟ್ಸ್ ದ ಹೋಲ್ ಥಿಂಗ್ಸ್. ಮತ್ತು ಅತ್ಯಂತ ಇಂಪಾರ್ಟೆಂಟ್ ವಿಷಯ, ಸೀರತ್ ಡೈಲಾಗ್ ಈಸ್ ಫಾರ್ ಎವ್ರಿವನ್. ನೀವು ಯಾವುದೇ ರಿಲಿಜಿಯನ್, ಕಾಸ್ಟ್ ಅಥವಾ ಕಮ್ಯುನಿಟಿಗೆ ಸೇರಿದವರಾಗಿರಲಿ, ಯು ಆರ್ ವೆಲ್ಕಮ್. ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ಬರು ಪಾರ್ಟಿಸಿಪೇಟ್ ಮಾಡಬಹುದು. ಏಕೆಂದರೆ ಅಡಿಕ್ಷನ್ ರಿಲಿಜನ್ ಕೇಳುವುದಿಲ್ಲ, ಮೆಂಟಲ್ ಸ್ಟ್ರೆಸ್ ಕಾಸ್ಟ್ ನೋಡುವುದಿಲ್ಲ, ಪೊಲ್ಯೂಷನ್ ಕಮ್ಯುನಿಟಿ ಗುರುತಿಸುವುದಿಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ಸ್, ಕ್ಲೀನ್ಲಿನೆಸ್, ಪವರ್ಟಿ, ಎಜುಕೇಷನ್, ವುಮೆನ್ ಸೇಫ್ಟಿ ಮತ್ತು ಸೋಷಿಯಲ್ ಹಾರ್ಮನಿ ಇದು ನಮ್ಮೆಲ್ಲರ ಸಮಸ್ಯೆಗಳು. ಹಾಗಾಗಿ ಇಲ್ಲಿ ಮುಖ್ಯವಾದದ್ದು ನೀವು ಯಾವ ಕಮ್ಯುನಿಟಿಗೆ ಸೇರಿದವರು ಎಂಬುದಲ್ಲ, ಮುಖ್ಯವಾದದ್ದು ನೀವು ಯಾವ ಪ್ರಾಬ್ಲಮ್ ಗಮನಿಸಿದ್ದೀರಿ,
ನಿಮ್ಮ ಸೊಲ್ಯೂಷನ್ ಏನು, ನಿಮ್ಮ ಪ್ಲ್ಯಾನ್ ಏನು. ಪಾರ್ಟಿಸಿಪೆಂಟ್ಸ್ ವಯಸ್ಸು 14ರಿಂದ 21 ವರ್ಷ ಆಗಿರಬೇಕು. ಪ್ರೆಸೆಂಟೇಷನನ್ನು ಕನ್ನಡ, ಹಿಂದಿ, ಇಂಗ್ಲಿಷ್ ಅಥವಾ ಉರ್ದು ಭಾಷೆಯಲ್ಲಿ ನೀಡಬಹುದು. ಸೋಷಿಯಲ್ ಮೀಡಿಯಾ, ಮೆಂಟಲ್ ಹೆಲ್ತ್, ಡ್ರಗ್ ಅಬ್ಯೂಸ್, ಎಜುಕೇಷನ್, ಫ್ಯಾಮಿಲಿ ವ್ಯಾಲ್ಯೂಸ್, ಜಸ್ಟಿಸ್, ವುಮೆನ್ಸ್ ಡಿಗ್ನಿಟಿ, ಕ್ಲೀನ್ಲಿನೆಸ್, ಎನ್ವಿರಾನ್ಮೆಂಟ್, ಕಮ್ಯುನಲ್ ಹಾರ್ಮನಿ, ಲೀಡರ್ಶಿಪ್, ಪವರ್ಟಿ, ಸರ್ವಿಸ್ ಟು ಹ್ಯುಮ್ಯಾನಿಟಿ ಮತ್ತು ರೆಸ್ಪಾನ್ಸಿಬಲ್ ಸಿಟಿಸನ್ಶಿಪ್ ಸೇರಿದಂತೆ 25 ಥೀಮ್ಸ್ಗಳಲ್ಲಿ ಒಂದನ್ನು ಆಯ್ಕೆ ಮಾಡಬಹುದು. 25 ಪ್ರಾಬ್ಲಮ್ಸ್, ಪಿಕ್ ಒನ್. ಮತ್ತು ನೆನಪಿಡಿ, ಯು ಡೋಂಟ್ ನೀಡ್ ಟು ಬಿ ಎ ಗುಡ್ ಸ್ಪೀಕರ್, ಯು ನೀಡ್ ಒನ್ ಪ್ರಾಬ್ಲಮ್. ಆಯ್ಕೆ ಆಗುವ 10 ಫೈನಲಿಸ್ಟ್ಗಳಿಗೆ ಮೆಂಟರ್, ಗೈಡೆನ್ಸ್ ಮತ್ತು ರಿಹರ್ಸಲ್ ಸಪೋರ್ಟ್ ದೊರೆಯುತ್ತದೆ. ಗ್ರ್ಯಾಂಡ್ ಫಿನಾಲಿನಲ್ಲಿ ತಮ್ಮ ಐಡಿಯಾ ಮತ್ತು ಪ್ಲ್ಯಾನನ್ನು ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡುವ ಅವಕಾಶ ದೊರೆಯುತ್ತದೆ. ಒಟ್ಟು 50,000 ಪ್ರೈಸ್ ಇದರಲ್ಲಿ ನೀಡಲಾಗ್ತಾ ಇದೆ. ಇಂಪಾರ್ಟೆಂಟ್ ಡೇಟ್ಸ್: ರಿಜಿಸ್ಟ್ರೇಷನ್ ಕ್ಲೋಸಸ್ 3 ಸೆಪ್ಟೆಂಬರ್ 2026, ಆಡಿಷನ್ 8 ಸೆಪ್ಟೆಂಬರ್ 2026, ಗ್ರ್ಯಾಂಡ್ ಫಿನಾಲೆ 18 ಸೆಪ್ಟೆಂಬರ್ 2026. ಸ್ಕ್ರೀನ್ನಲ್ಲಿ ಕಾಣುವ QR ಕೋಡ್ ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿ. ನಿಮ್ಮ ಪ್ರಾಬ್ಲಮ್ ಇನ್ನು ಫೈನಲ್ ಆಗಿಲ್ಲದಿದ್ದರೂ ರಿಜಿಸ್ಟ್ರೇಷನ್ ಮಾಡಬಹುದು. 10 ಸ್ಪಾಟ್ಸ್, 1 ಸಿವರ್ಸ್. ನಿಮ್ಮ ಸುತ್ತಮುತ್ತ ತಪ್ಪಾಗಿ ನಡೆಯುತ್ತಿರೋ ಒಂದು ವಿಷಯ, ಕೇವಲ ಒಂದು. ಅದನ್ನು ಐಡೆಂಟಿಫೈ ಮಾಡಿ. ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದಿಂದ ಒಂದು ರಿಲೆವೆಂಟ್ ಪ್ರಿನ್ಸಿಪಲ್ ಎಕ್ಸ್ಪ್ಲೋರ್ ಮಾಡಿ. ಭಾರತದ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹುಡುಕಿ. ನಿಮ್ಮದೇ ಆದ ಸೊಲ್ಯೂಷನ್ ಮತ್ತು ಆ್ಯಕ್ಷನ್ ಪ್ಲ್ಯಾನ್ ತಯಾರಿಸಿ. 18 ಸೆಪ್ಟೆಂಬರ್ ರಂದು ಅದನ್ನು ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡಿ. ಏಕೆಂದರೆ ಭಾರತಕ್ಕೆ ಕೇವಲ ಒಳ್ಳೆಯ ಸ್ಪೀಕರ್ಸ್ ಮಾತ್ರ ಬೇಕಾಗಿಲ್ಲ, ಭಾರತಕ್ಕೆ ಥಿಂಕರ್ಸ್, ಪ್ರಾಬ್ಲಮ್ ಸಾಲ್ವರ್ ಮತ್ತು ರೆಸ್ಪಾನ್ಸಿಬಲ್ ಯಂಗ್ ಸಿಟಿಸನ್ ಬೇಕು. ಸೀರತ್ ಡೈಲಾಗ್, ಬಸವ ಕಲ್ಯಾಣ್. ಬ್ರಿಂಗ್ ಒನ್ ಪ್ರಾಬ್ಲಮ್, ಲೀವ್ ವಿತ್ ಒನ್ ಪ್ಲ್ಯಾನ್. ಸ್ಪಾಟ್ ಇಟ್, ಸೀರತ್ ಇಟ್, ಪ್ರೂವ್ ಇಟ್, ಫಿಕ್ಸ್ ಇಟ್. 50,000 ಬಹುಮಾನ. ಇದರಲ್ಲಿ ಪ್ರಥಮ ಬಹುಮಾನ 15,000 ಮತ್ತು ಒಂದು ಗಿಫ್ಟ್. ದ್ವಿತೀಯ ಬಹುಮಾನ 12,000 ನಗದು ಮತ್ತು ಒಂದು ಗಿಫ್ಟ್. ತೃತೀಯ ಬಹುಮಾನ 9,000 ನಗದು ಮತ್ತೊಂದು ಗಿಫ್ಟ್ ನಿಮಗೆ ನೀಡಲಾಗುತ್ತೆ. ಇನ್ನುಳಿದ 7 ವಿಜೇತರಿಗೆ ತಲಾ 2,000 ನೀಡಲಾಗುವುದು. ಧನ್ಯವಾದಗಳು.